ಎಲ್ರಿಗೂ ನಮಸ್ಕಾರ. ನಾನಿವತ್ತು ಕ್ಯಾರೆಟಿಂದ ಕ್ಯಾರೆಟ್ ರಸಮಲೈ ಅಂತ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ನೀವು ಎಲ್ಲ ಟ್ರೈ ಮಾಡಿ ನೋಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ಪದೇ ಪದೇ ಮಾಡ್ತಾನೆ ಇರ್ತೀರ ಕ್ಯಾರೆಟ್ ಸೀಸನ್ ಮುಗಿಯೋವರೆಗೂ. ನಾನು ಒಂದು ಪ್ಯಾನ್ಗೆ ಗಟ್ಟಿ ಹಾಲು ಅರ್ಧ ಲೀಟ್ರ್ ತೊಗೊಂಡಿದ್ದೀನಿ. ಇದು ಕಾಯಿಸಿ ಆರಿಸಿರೋ ಹಾಲು ಬೇಡ, ತಂದ ತಕ್ಷಣನೇ ಹಾಲು ಯಾವ ಥರ ಇರುತ್ತೆ ಅದೇ ಕೆನೆ ತೆಗ್ದಿರಬಾರ್ದು, ಅಂದರೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು 3ರಿಂದ 4 ಸ್ಪೂನು ಬ್ರೌನ್ ಶುಗರ್ ತೊಗೊಂಡಿದ್ದೀನಿ. ಒಂದು 4-5 ಎಸಳು ಕೇಸರಿ ದಳ ಹಾಕಿದ್ದೀನಿ. ಆಮೇಲೆ 2ರಿಂದ 3 ಸ್ಪೂನು ಮಿಲ್ಕ್ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಇದೆಲ್ಲನೂ ಇನ್ನೂ ಹಾಲು ಬಿಸಿ ಆಗೋಕ್ಕಿಂತ ಮೊದಲೇ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಹಾಲು ಬಿಸಿ ಆದಮೇಲೆ ಮಿಲ್ಕ್ ಪೌಡ್ರ್ ಹಾಕಿದರೆ ಗಂಟಾಗುತ್ತೆ. ಅದಕ್ಕೆ ಸ್ವಲ್ಪ ಹಾಲು ತಣ್ಣಗಿರುವಾಗಲೇ ಹಾಕಿಬಿಟ್ಟು ಹಾಲು ಸ್ವಲ್ಪ ಕಾದ್ಮೇಲೆ 1 ಸ್ಪೂನು ಖೋವಾ, ಇದು ಅಂಗಡಿಗಳಲ್ಲಿ ಸಿಗುತ್ತೆ, ಅದೇ ಖೋವಾನ ಹಾಕೋತಾ ಇದ್ದೀನಿ. 1 ಸ್ಪೂನ್ ಹಾಕೊಂಡಿದ್ದೀನಿ. ಇದನ್ನೆಲ್ಲನೂ ಹಾಕಿ ಇದನ್ನು ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು. ಇದು ಸ್ವಲ್ಪ ಕುದ್ದಾದ್ಮೇಲೆ ಇದು ಸ್ವಲ್ಪ ಗಟ್ಟಿಯಾಗಿ ಇದು ಬಾಸುಂದೆ ಅಂತೀವಲ್ಲ ಆ ಸ್ಟೇಜಿಗೆ ಬರಬೇಕು. ಆವಾಗ ಇದನ್ನ ಗ್ಯಾಸ್ ಆಫ್ ಮಾಡಬೇಕಾಗತ್ತೆ. ಇದು ಮಿಲ್ಕ್ ಪೌಡ್ರ್ ಖೋವಾ ಹಾಕಿರೋದ್ರಿಂದ ಬೇಗನೆ ಆಗುತ್ತೆ. ಆಮೇಲೆ ನಮಗೆ ಜಾಸ್ತಿ ಹಾಲು ಬೇಕಾಗಲ್ಲ ಮಿಲ್ಕ್ ಪೌಡ್ರ್ ಖೋವಾ ಹಾಕಿರೋದ್ರಿಂದ. ಅದು ಸ್ವಲ್ಪ ಕುದೀತಾ ಇರಲಿ. ನಾನಿಲ್ಲಿ 1-2 ಏಲಕ್ಕಿನ ಪೌಡ್ರ್ ಮಾಡ್ಕೊತಾ ಇದ್ದೀನಿ, ಸ್ಮೆಲ್ ಚೆನ್ನಾಗಿರುತ್ತೆ ಅಂತ. ನೋಡಿ, ಇದು ಪೌಡರ್ ಮಾಡಿ ಈ ಹಾಲಿಗೆನೂ ಹಾಕ್ತೀನಿ. ಆಮೇಲೆ ಸ್ವಲ್ಪ ಬೇಕು ಅಂತ ಸ್ವಲ್ಪ ಎತ್ತಿಟ್ಕೋತಾ ಇದ್ದೀನಿ. ಇದು ನೋಡಿ, ಈಗ ಸ್ವಲ್ಪ ಬೇಗನೆ ಕುದಿಯುತ್ತೆ. ಖೋವಾ ಮತ್ತೆ ಮಿಲ್ಕ್ ಪೌಡರ್ ಇರೋದ್ರಿಂದ ಸ್ವಲ್ಪ ಬೇಗ ಗಟ್ಟಿ ಆಗುತ್ತೆ. ನೋಡಿ, ಈಗ ಆಗಿದೆ. ಇದು ಒಂದು 15 ನಿಮಿಷ ಕುದಿಸಿದ್ರೆ ಸಾಕು, ಆಗುತ್ತೆ. ನಾನು ಇಲ್ಲಿ 2 ಕ್ಯಾರೆಟ್ ತಗೊಂಡಿದ್ದೀನಿ. ಇದು ಡೆಲ್ಲಿ ಕ್ಯಾರೆಟ್ ಅಂತ. ಬೇಕಂದ್ರೆ ಇದಿಲ್ಲ ಅಂದ್ರೂ ನೀವು ಇನ್ನೊಂದು ಆರೆಂಜ್ ಕ್ಯಾರೆಟ್ ಬರುತ್ತೆ, ಅದನ್ನಾದ್ರೂ ತಗೋಬಹುದು. ಇದನ್ನೆಲ್ಲಾನು ಸ್ವಲ್ಪ ತುರ್ಕೋತಾ ಇದ್ದೀನಿ. ಇದು ತುರ್ಕೊಂಡಾದ್ಮೇಲೆ ನಾನು ನಿಮ್ಗೆ ಗ್ಲಾಸ್ 1 ಲೋಟದಲ್ಲಿ ಅಳತೆ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ನನಗೆ 3 ಕಪ್ ಆಗಿದೆ. ಇದರಿಂದ ತುರಿದಿರೋದು 3 ಕಪ್ ಆಗಿದೆ. ಅಂದ್ರೆ ನಿಮ್ಗೆ ಸಕ್ಕರೆ ಎಷ್ಟು ಹಾಕಬೇಕು ಅಂತ, ಇದಕ್ಕೂ ಸ್ವಲ್ಪ ಸಕ್ಕರೆ ಹಾಕಬೇಕು, ಎಷ್ಟು ಹಾಕಬೇಕು ಅಂತ ತೋರ್ಸಕ್ಕೆ ನಾನು ಈ ಲೋಟದಲ್ಲಿ ಅಳತೆ ಮಾಡಿದ್ದೀನಿ. ಇದು ಕಾಲು, ಇದೇನು ಲೋಟ ಇದೆಯಲ್ಲ ಅದರಲ್ಲಿ ಕಾಲು ಭಾಗ ಮಾತ್ರ ಸಕ್ಕರೆ ಹಾಕೊಂಡಿದ್ದೀನಿ. 1 ಲೋಟ ಹಾಲು ಹಾಕೊಂಡಿದ್ದೀನಿ. ಆಮೇಲೆ ಇದು ಚಿರೋಟೆ ರವ, 2 ಸ್ಪೂನ್ ಚಿರೋಟೆ ರವ ಹಾಕೊಂಡಿದ್ದೀನಿ. ಇದಕ್ಕೂ ಸ್ವಲ್ಪ ಖೋವಾ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡ್ ಬರ್ತೀನಿ. ಇದು ನೋಡಿ, ಈಗ ಫುಲ್ ನೈಸ್ ಆಗಿದೆ. ಈಗ ಇದನ್ನ ಒಂದು ಪ್ಯಾನ್ಗೆ ಇದನ್ನೆಲ್ಲ ಹಾಕೊಂಡು ಇದನ್ನ ಚೆನ್ನಾಗಿ ಕುದಿಸ್ಕೋತೀನಿ. ಇದು ಕುದ್ದು ಸ್ವಲ್ಪ ಗಟ್ಟಿ ಆಗ್ಬೇಕು. ಇದು ಕುದೀತಾ ಕುದೀತಾ ಕಲರ್ ಚೇಂಜ್ ಆಗುತ್ತೆ, ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಹೋಗುತ್ತೆ. ಸ್ವಲ್ಪ ಕುದಿಯೋವರೆಗೂ ಸಿಡಿತಾ ಇರುತ್ತೆ, ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಳಿ. ಕುದೀತಾ ಇದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಈಗ ನೋಡಿ, ಇದು ಕಲರ್ ಚೇಂಜ್ ಆಗಿದೆ. ಈಗ ಇದಕ್ಕೂ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕೋತಾ ಇದ್ದೀನಿ. ಯಾರಾದ್ರೂ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ, ಸ್ವಲ್ಪ ಗಟ್ಟಿಯಾಗಿದೆ. ಇದಿಷ್ಟು ಗಟ್ಟಿ ಆದ್ಮೇಲೆ ಇದಕ್ಕೆ 1 ಸ್ಪೂನ್ ಅಥವಾ 2 ಸ್ಪೂನ್ ತುಪ್ಪ ಹಾಕೋಬೇಕು. ತುಪ್ಪ ಹಾಕಿ ಮತ್ತೆ ಚೆನ್ನಾಗಿ ಕಲಿಸ್ತೀನಿ. ಕಲಸಿ ಸ್ವಲ್ಪ ಗಟ್ಟಿ ಆಗುತ್ತೆ. ನೋಡಿ, ಈಗ ಒಂದು 15ರಿಂದ 20 ನಿಮಿಷ ಬೇಕಾಗುತ್ತೆ ಸ್ವಲ್ಪ ಗಟ್ಟಿ ಆಗಕ್ಕೆ. ಇಷ್ಟು ಗಟ್ಟಿ ಆದ್ರೆ ಸಾಕು. ಇದು ಗ್ಯಾಸ್ನ ಆಫ್ ಮಾಡಿಬಿಟ್ಟು ಇದು ಸ್ವಲ್ಪ ತಣ್ಣಗಾಗ್ಲಿ ಅಂತ ಕೆಳಗಡೆ ಇಡ್ತೀನಿ. ಕೆಳಗಡೆ ಇಟ್ಟಿದ ತಕ್ಷಣ ಇದನ್ನ ಹಂಗೆ ಬಿಡಬೇಡಿ, ಒಂದು 5 ನಿಮಿಷ ಸ್ವಲ್ಪ ತಿರುತ್ತಾ ಇರಿ, ಇಲ್ಲಾಂದ್ರೆ ಮೇಲ್ಗಡೆ ಭಾಗ ಮಾತ್ರ ಒಂಥರ ಗಟ್ಟಿಯಾಗಿಬಿಡುತ್ತೆ. ಅವಾಗ ಸ್ವಲ್ಪ ತಿರುತ್ತಾ ಇರಿ ಇದನ್ನ. ನೋಡಿ, ಈಗ ಫುಲ್ ತಣ್ಣಗಾಗಿದೆ. ಮತ್ತೆ ಸ್ವಲ್ಪ ಇದನ್ನೆಲ್ಲ ಕಲಿಸ್ಕೊಂಡು ಒಂದು ಉಂಡೆ ಮಾಡ್ಕೊತಾ ಇದ್ದೀನಿ. ಅದರಲ್ಲಿ ಎಷ್ಟು ಉಂಡೆ ಆಗುತ್ತೋ ಒಂದು ಕ್ರ್ಯಾಕ್ ಇಲ್ದಂಗೆ ಉಂಡೆ ಮಾಡ್ಕೋಬೇಕು. ಎಲ್ಲ ಉಂಡೆಗಳನ್ನ ರೆಡಿ ಮಾಡ್ಕೊಂಡು ನಾನು ಇಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಚಾಪ್ ಮಾಡ್ಕೊತಾ ಇದ್ದೀನಿ. ಬೇಕಂದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರೆ ಏನು ನಡೆಯುತ್ತೆ. ಆಗ್ಲೇ ಹಾಲನ್ನ ಮಾಡಿಟ್ಟಿದ್ವಲ್ಲ, ಖೀರ್ ಮಾಡಿಟ್ಟಿದ್ವಲ್ಲ ಬಾಸುಂದೆ ಥರ, ಅದಕ್ಕೆ ಡ್ರೈ ಫ್ರೂಟ್ಸ್ ಚಾಪ್ ಮಾಡಿರೋದನ್ನೆಲ್ಲ ಹಾಕೋತಾ ಇದ್ದೀನಿ. ಸ್ವಲ್ಪ ಪಿಸ್ತಾ, ಗೋಡಂಬಿ, ಬಾದಾಮಿ ಹಾಕೊಂಡಿದ್ದೀನಿ ನಾನು. ಇದನ್ನ ಒಂದು ಸರ್ವಿಂಗ್ ಬೌಲಿಗೆ ಹಾಕೊಂಡು ಈ ಕ್ಯಾರೆಟ್ ಉಂಡೆ ಥರ ಮಾಡಿ ಇಟ್ಕೊಂಡಿದ್ವಲ್ಲ
ಅದನ್ನೆಲ್ಲ ಇದಕ್ಕೆ ಹಾಕ್ತೀನಿ ಈಗ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕ್ಯಾರೆಟ್ ರಸ್ಮಲೈ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮೇಲ್ಗಡೆ ಸ್ವಲ್ಪ ನಾನು ಡೆಕೋರೇಷನ್ಗೆ ಅಂತ ಡ್ರೈ ಫ್ರೂಟ್ಸ್ ಹಾಕೊಳ್ತಾ ಇದ್ದೀನಿ. ಪಿಸ್ತಾ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಪಿಸ್ತಾ ಮತ್ತು ಕೇಸರಿ ಹಾಕೊಂಡಿದ್ದೀನಿ. ನೋಡಿ ಇದು ಕ್ಯಾರೆಟ್ ರಸ್ಮಲೈ ಅಂತ ಇದ್ದೀನಿ ನಾನು. ಇದಕ್ಕೆ ಹಾಲಿಂದ ಮಾಡಿರೋದ್ರಿಂದ ರಸ್ಮಲೈ ಅಂತ ಇದ್ದೀನಿ. ಈಗ ಚಳಿಗಾಲಕ್ಕೆ ತುಂಬ ಚೆನ್ನಾಗಿ ಕ್ಯಾರೆಟ್ ಎಲ್ಲ ಬರ್ತಾ ಇರುತ್ತೆ. ಒಂದ್ಸರಿ ಈ ಥರ ಟ್ರೈ ಮಾಡಿ ನೋಡಿ, ತುಂಬ ಇಷ್ಟ ಆಗುತ್ತೆ ಎಲ್ರಿಗೂ. ಆಮೇಲೆ ಮಾಡೋದನ್ನು ತುಂಬ ಈಸಿನೇ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಆದಮೇಲೆ ಆಲ್ ಬಟನ್ನ ಪ್ರೆಸ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.